ಒಂದು ದಿನ ಪುಟ್ಟ ಕೃಷ್ಣ ಆಟವಾಡುತ್ತಿರುವಾಗ ಹಣ್ಣು ಮಾರುವ ಹುಡುಗಿಯನ್ನು ನೋಡಿ ಆಕೆ ಇಲ್ಲಿಂದ ಎಲ್ಲಿಗೂ ಹೋಗದಿರಲಿ, ನಾನು ಅವಳ ಬಳಿಯಿಂದ ಹಣ್ಣುಗಳನ್ನು ತೆಗೆದುಕೊಳ್ಳಬೇಕು, ನನ್ನ ಮನೆಗೆ ಹೋಗಿ ಬರುವಷ್ಟರಲ್ಲಿ ಈಕೆ ಇಲ್ಲಿಯೇ ಇರಲಿ ಅಂತ ಯೋಚಿಸ್ತಾ ನಿಂತಿರ್ತಾನೆ. ಆ ಮುದ್ದು ಮುದ್ದಾದ ಕೃಷ್ಣನ ಮುಖಾರವಿಂದವನ್ನು ನೋಡಿದ ಆ ಹಣ್ಣು ಮಾರುವವಳು ಅಲ್ಲಿಯೇ ನಿಂತು ಬಿಟ್ಟಳು. ಕೃಷ್ಣ ಆಕೆ ಮುಂದೆ ಹೋಗ್ತಾ ಇರ್ತಾನೆ. ಬುಟ್ಟಿಯನ್ನು ಆಕೆ ಕೆಳಗೆ ಇಳಿಸಿದಳು. ಕೃಷ್ಣ ನೋಡ್ತಾ ಇದ್ದಾನೆ ಯಾವ ಹಣ್ಣನ್ನು ತೆಗೆದುಕೊಳ್ಳಲಿ ಎಂದು. ಬೆರಳು ತೋರಿಸಿ ನನಗೆ ಈ ಹಣ್ಣು ಬೇಕು, ಈ ಹಣ್ಣು ಕೊಡು, ಈ ಹಣ್ಣು ಕೊಡು ಅಂತ ಒಂದೊಂದೇ ಬೆರಳು ಮಾಡಿ ತೋರಿಸಿ ನನಗೆ ಈ ಎಲ್ಲ ಹಣ್ಣು ಬೇಕು ಅಂತ ಹೇಳ್ತಾನೆ. ಹಣ್ಣು ಮಾರುವಾಕೆ ಹೇಳ್ತಾಳೆ, ಇವೆಲ್ಲ ಹಾಗೇ ತೆಗೆದುಕೊಂಡು ಹೋಗ್ತೀಯೇನು, ನನಗೇನು ಕೊಡುವುದಿಲ್ಲವಾ, ನೀನೇನಾದರೂ ಕೊಡಲೇಬೇಕು ನನಗೆ, ನಡಿ ನನಗೆ ಏನಾದರೂ ತಂದು ಕೊಡು ಅಂತ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನೇನು ಹಾಗೆ ತೆಗೆದುಕೊಂಡು ಹೋಗ್ತೀನಾ, ನಾನು ನಂದ ಮಹಾರಾಜರ ಮಗ, ನನ್ನ ಸಂಪತ್ತಿನ ಒಂದಿಷ್ಟು ಭಾಗ ನಿಮಗೆ ತಂದು ಕೊಡ್ತೀನಿ, ಆಗ ನಾನು ಹಣ್ಣು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಹೌದಾ, ಕೊಡು, ಹಾಗಿದ್ರೆ ಅದೇನು ಸಂಪತ್ತು ತಂದು ಕೊಡ್ತೀಯಾ, ಕೊಡು. ಕೃಷ್ಣ ಮನೆಗೆ ಹೋಗಿ ತನ್ನ ಪುಟ್ಟ ಕೈಗಳಿಂದ ಬೊಗಸೆಯಲ್ಲಿ ಗೋಧಿಯನ್ನು ಎತ್ತಿಕೊಂಡು ಕೊಡಲು ಹೋಗ್ತಾನೆ. ಅವಳಿಗೆ ಕೊಡುವಷ್ಟರಲ್ಲಿ ಬೊಗಸೆಯಲ್ಲಿ ಬರೀ ಒಂದೇ ಒಂದು ಕಾಳು ಗೋಧಿ ಇರುತ್ತೆ. ಈಗ ಏನು ಮಾಡಲಿ, ಬರೀ ಒಂದೇ ಒಂದು ಗೋಧಿ ಉಳಿದಿದೆ ನನ್ನ ಹತ್ತಿರ, ಇದನ್ನೇ ತೆಗೆದುಕೋ ಎಂದು ಸಂಕೋಚದಿಂದ ಹೇಳುತ್ತಾನೆ. ಒಂದೇ ಒಂದು ಗೋಧಿಯ ಧಾನ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ನಿಂತ ಆ ಕೋಮಲವಾದ ಮುಖಾಕೃತಿಯನ್ನು ನೋಡುತ್ತಾ ಆಕೆ ಅಲ್ಲೇ ನಿಂತು ಬಿಡುತ್ತಾಳೆ. ಆಗ ಥಟ್ ಅಂತ ಕೃಷ್ಣ, ಅರೆ ನೀನು ನನಗೆ ದೃಷ್ಟಿ ತಾಕಿಸಬೇಡ, ನನಗೆ ಬೇಗ ಹಣ್ಣು ಕೊಡು ಅಂತಾನೆ. ಅದಕ್ಕೆ ಅವಳು, ಸರಿ ಕೊಡುತ್ತೇನೆ, ನೀನು ಹೇಗೆ ಎತ್ತುಕೊಂಡು ಹೋಗ್ತೀಯಾ, ಇರುವುದೇ 4 ಮಾವಿನ ಹಣ್ಣಿನಷ್ಟು, ಒಂದರ ಮೇಲೊಂದರಂತೆ 4 ಮಾವಿನ ಹಣ್ಣು ನಿಲ್ಲಿಸಿದನೆಂದರೆ ಅದರಷ್ಟು ಉದ್ದ ನೀನಿರುವೆ, ಇಷ್ಟೆಲ್ಲ ಹಣ್ಣು ಹೇಗೆ ಎತ್ತಿಕೊಂಡು ಹೋಗ್ತೀಯಾ ಚಿಂತೆ ಮಾಡುತ್ತಾ ಇರುವಾಗ, ಸರಿ ಬಾ ನನ್ನ ಹತ್ತಿರ ಅಂತ ಕೃಷ್ಣನನ್ನು ಕರೆದು ಒಂದಿಷ್ಟು ಹಣ್ಣುಗಳನ್ನು ತೆಗೆದುಕೊಂಡು ಸೊಂಟಕ್ಕೆ ಕಟ್ಟುತ್ತಾಳೆ, ಒಂದಿಷ್ಟು ಹಣ್ಣನ್ನು ಕಾಲಿಗೆ ಕಟ್ಟುತ್ತಾಳೆ, ಮತ್ತೊಂದಿಷ್ಟು ಹಣ್ಣನ್ನು ತೆಗೆದುಕೊಂಡು ಬಾಜು ಮುಂದಿನ ಹಾಗೆ ಕೃಷ್ಣನ ಕೈಗಳಿಗೆ ಕಟ್ಟುತ್ತಾಳೆ. ಕೃಷ್ಣ, ಅರೆ ಕಾಲು ಎತ್ತಿ ಇಡಲು ಆಗ್ತಿಲ್ಲ, ಎಷ್ಟು ಭಾರಿಯಾಗಿದೆ ಅಂತ ಪರಿಶ್ರಮದಿಂದ ತನ್ನ ಕಾಲು ಎತ್ತಿ ಇಡ್ತಾ ನಂದಭವನಕ್ಕೆ ಹೋಗ್ತಾ ಇರ್ತಾನೆ. ಈ ರೂಪವನ್ನು ನೋಡುತ್ತಾ ನಿಂತ ಹಣ್ಣು ಮಾರುವವಳು ಕೃಷ್ಣನಲ್ಲಿಯೇ ತಲ್ಲೀನಳಾಗಿಬಿಟ್ಟಿದ್ದಾಳೆ. ತನ್ನ ಬುಟ್ಟಿಯನ್ನು ಎತ್ತಿ ತನ್ನ ತಲೆಯ ಮೇಲಿಟ್ಟು ಮುಂದೆ ನಡೆಯುತ್ತಾ ಹಣ್ಣು ಮಾರುತ್ತಾ ಇದ್ದಾಳೆ. ಏನಂತ ಹೇಳ್ತಾ, ಕೃಷ್ಣನನ್ನು ತಗೊಳ್ಳಿ, ಗೋಪಾಲನನ್ನು ತಗೊಳ್ಳಿ, ಮಾಧವನನ್ನು ತಗೊಳ್ಳಿ, ಮಧುಸೂದನನನ್ನು ತಗೊಳ್ಳಿ, ಗೋವಿಂದನನ್ನು ತಗೊಳ್ಳಿ ಅಂತ.